ಎಷ್ಟು ದಾನ ಧರ್ಮಗಳನ್ನು ಮಾಡ್ತಿದ್ದಾರೆ. ಈ ದಂಪತಿಗಳಿಗೆ ಬಹಳ ದೊಡ್ಡ ಮನಸ್ಸು. ಇಷ್ಟು ಸಂತೋಷದ ದಂಪತಿಗಳಾಗಿದ್ರೂ ಅವರಿಗೊಂದು ದೊಡ್ಡ ಕೊರತೆ ಇದೆ. ಅವರಿಗೇನ್ ಕೊರತೆ ಇದೆ? ಪುತ್ರಭಾಗ್ಯವಿಲ್ಲ. ಅದಕ್ಕಾಗಿ ಹಲವು ವ್ರತಗಳನ್ನು ಮಾಡಿದ್ರು, ಎಲ್ಲಾ ದೇವಸ್ಥಾನಗಳಿಗೂ ಹೋದ್ರು, ಎಲ್ಲಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರು. ಆದ್ರೂ ಕೊರತೆ ನೀಗ್ಲೇ ಇಲ್ಲ. ನಿಮ್ ಒಳ್ಳೆ ಮನಸ್ಸಿಗೆ ಎಲ್ಲವೂ ಒಳ್ಳೆದೇ ಆಗ್ತದೆ. ನೀವಿಬ್ರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ರೆ ಪುತ್ರಭಾಗ್ಯ ಸಿಗ್ತದೆ. ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ. ಗುರುಗಳೇ, ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಳ್ಳೆ ಯೋಚನೆ ರಾಜ. ಬರುವ ಶುಕ್ರವಾರ ತುಂಬಿದ ಹುಣ್ಣಿಮೆ. ಅಂದು ಯಾಗವನ್ನ ಮಾಡೋಣ. ಸರಿ ಗುರುಗಳೇ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ತೇನೆ. ಓಂ ದೇವೇಂದ್ರಾಯ ವಿದ್ಮಹೇ ಪುತ್ರಕಾಮೇಷ್ಟಿನೇ ನಮಃ. ಅಗ್ನಿದೇವ, ಅಖಿಲ ಲೋಕನಾಯಕಿ ಆದಿಪರಾಶಕ್ತಿ ನಮೋ ನಮಃ. ಅಗ್ನಿದೇವ, ಭೂಲೋಕದಲ್ಲಿ ಕುಸುಮ ಶ್ರೇಷ್ಠಿಯು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಿದ್ದಾನೆ. ನೀನ್ ಹೋಗಿ ಆಶೀರ್ವದಿಸಿ ಈ ಪ್ರಸಾದವನ್ನು ನೀಡಿಬಾ. ಓಂ ಅಗ್ನಯೇ ಸ್ವಾಹ. ಈ ಪ್ರಸಾದವನ್ನು ಸ್ವೀಕರಿಸಿ. ದೇವರ ಕೃಪೆಯಿಂದ ಶೀಘ್ರದಲ್ಲೇ ಪುತ್ರಭಾಗ್ಯ ದೊರೆಯುತ್ತದೆ. ನಮ್ಮ ಪೂರ್ಣ ಆಶೀರ್ವಾದಗಳು. ನಮಸ್ಕಾರ ಸ್ವಾಮಿ. ದೇವಿಯೇ, ನೀನು ಭೂಲೋಕಕ್ಕೆ ಹೋಗಿ ಕುಸುಮಾಂಬಿಕೆಯ ಗರ್ಭದಲ್ಲಿ ಜನಿಸಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯಾಗಿ ಅವತರಿಸಿ ದುಷ್ಟರನ್ನ ಸಂಹಾರ ಮಾಡಿ ಭೂಲೋಕವನ್ನ ಸನ್ಮಾರ್ಗದಲ್ಲಿ ನಡೆಸು. ಅಂತೆಯೇ ಆಗ್ಲಿ ಪರಮೇಶ್ವರ. ಗುರುಗಳೇ, ಸಂತೋಷದ ಸುದ್ದಿ. ದೇವರ ಕೃಪೆಯಿಂದ ಮತ್ತು ನಿಮ್ಮ ಆಶೀರ್ವಾದದಿಂದ ಕುಸುಮಾಂಬಿಕೆ ತಾಯಿಯಾಗ್ತಿದ್ದಾಳೆ.